ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್, ಮನಿ ಲೆಂಡರ್ಸ್, ಅನ್ರಿಜಿಸ್ಟರ್ಡ್ ಫರ್ಮ್ಸ್, ಕಂಪನೀಸ್ ಇವೇನು ಸಾಲ ವಸೂಲಿಯೊಳಗೆ ಕಿರುಕುಳ ಮಾಡ್ತಾ ಇದ್ದಾರೆ, ಅಮಾನವೀಯವಾಗಿರ್ತಕ್ಕಂಥ ರೀತಿಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ, ತಮಗೆ ತಿಳಿದ ಹಾಗೆ ಬಡ್ಡಿಯನ್ನು ಹಾಕ್ತಾ ಇದ್ದಾರೆ. ಅಂಥವರ ಬಗ್ಗೆ ನಿಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನೂನನ್ನು ತರಬೇಕು. ಹಾಗೂ ಮತ್ತೇನು ಸವಲತ್ತು ಕೊಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಆಯಿತು. ಅದಾದಮೇಲೆ 4 ಗಂಟೆಗೆ ಕೃಷ್ಣಾದಲ್ಲಿ ಮತ್ತೆ ಸಭೆ ಆಗಿದೆ. ಹಲವು ವಿಚಾರಗಳನ್ನು ಈ ಸಭೆಯೊಳಗೂ ಪ್ರಸ್ತಾಪ ಆಯಿತು. ಅದಕ್ಕೆ ಕೆಲವುಗಳನ್ನು ಹೊಸ ವಿಚಾರನ ನಮ್ಮ ಡ್ರಾಫ್ಟ್ ಬಿಲ್ನೊಳಗೆ ಸೇರಿಸಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳದ್ದು ಸೂಚನೆ ಆಗಿತ್ತು. ಹಾಗೂ ಚರ್ಚೆಯೊಳಗೂ ಬಂದಿರತಕ್ಕಂಥ ಎಲ್ಲರೂ ಒಪ್ಪಿತಿರ್ತಕ್ಕಂಥ ಅಂಶಗಳನ್ನು ಅದರೊಳಗೆ ಸೇರಿಸಬೇಕು. ಅದಕ್ಕಾಗಿ 4 ಜನ ಅಧಿಕಾರಿಗಳು ಈಗ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ದೇ ಆರ್ ಸಿಟ್ಟಿಂಗ್ ಟು ಇನ್ಕಾರ್ಪೊರೇಟ್ ಸಮ್ ಆಫ್ ದಿ ಸಜೆಷನ್ಸ್, ಕೆಲವು ವಿಚಾರಗಳನ್ನು ಅಂಶಗಳನ್ನು ಸೇರಿಸೋದು ಹಾಗೂ ಕೆಲವು ಬದಲಾವಣೆಗಳನ್ನು ಮಾಡೋದಕ್ಕೆ ಈಗ ಕೂತು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಹಿರಿಯ ಅಧಿಕಾರಿಗಳಾದ ಅಮ್ಲಾನ್ ವಿಶ್ವಾಸ್, ಆಮೇಲೆ ಲಾ ಸೆಕ್ರೆಟ್ರಿ ಹಾಗೂ ಪಾರ್ಲಿಮೆಂಟ್ರಿ ಸೆಕ್ರೆಟ್ರಿ ಇವರು ಕೂತು, ವಿಶಾಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ವಿಶಾಲ್ ಇವರು ಕೂತು ಆ ಒಂದು ಮಾಡಿಫಿಕೇಷನ್ಸು, ಎಡಿಷನ್ಸು ಅವನ್ನೆಲ್ಲನೂ ಮಾಡ್ತಾಯಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವರೂಪ ಬರ್ತದೆ. ನಾಳೆ ಲೇಟ್ ಈವ್ನಿಂಗ್ ನಾವು ಅದನ್ನ ಮಾಡೋಕ್ಕಾಗುತ್ತೋ ನಾಳೆ ಅಥವಾ ನಾಡದ್ದು ನಮ್ಮ ಈ ಮಸೂದೆ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಫೈನಲ್ ಮಾಡೋದಕ್ಕೆ, ಅದು ಒಂದು ರೂಪ ತಾಳ್ತದೆ ಅಂಥೇಳಿ ವಿಶ್ವಾಸವನ್ನು ವ್ಯಕ್ತ ಮಾಡ್ತಾರೆ. ಮತ್ತೆ ಕ್ಯಾಬಿನೆಟ್ ತರಬೇಕು ಸರ್? ಇಲ್ಲ, ಇದೇನು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳಿಗೆ ನಾವು ಅದನ್ನ ಅಧಿಕಾರ ಕೊಟ್ಟಿರೋದ್ರಿಂದ ಅದೇನು ತರಬೇಕಾಗಿರ್ತಕ್ಕಂಥ ಅವಕಾಶ ಇಲ್ಲ. ರಾಜ್ಯಪಾಲರಿಗೆ ಯಾವಾಗ ಕಳಿಸ್ಕೊಡ್ಬೇಕು ಸರ್? ಡಿಪೆಂಡ್ಸ್ ಆನ್ ಹೌ ಸೂನ್ ಇಟ್ ಈಸ್ ಗೋಯಿಂಗ್ ಟು ಕಂಪ್ಲೀಟ್. ಹೊತ್ತಿಗೆ ನಾಳೆ ಸಾಯಂಕಾಲದೊಳಗೆ ಆಗ್ಬೋದು, ನಾಳೆ ಹಂಗೇನಾದ್ರೆ ನಾಡ್ದಾಗ. ಅಲ್ಲ, ಅಷ್ಟರೊಳಗೆ ಏನೋ ರೀತಿ ಪ್ರಕ್ರಿಯೆಗಳಾದರೆ ಅದನ್ನು ಯಾವ ಥರ ಟ್ಯಾಕಲ್ ಮಾಡ್ತಾರೆ? ಏನು ಪ್ರಕ್ರಿಯೆಗಳು? ಇದನ್ನೇ ವಸೂಲಾತಿ ಪ್ರಕ್ರಿಯೆ ಸಂಬಂಧಪಟ್ಟಂತೆ. ಅಲ್ಲ, ಈಗಾಗಲೇ ಈಗ ನಿಮ್ಮ ಆಲೋಚನೆ ಪ್ರಕಾರ ನೀವು ಮಾಡೋ ಪ್ರಯತ್ನದ ಮೂಲಕ ಸಾವಕಾಶವಾಗಿ ಸಂದೇಶ ಹೊರಟಿದೆ. ನಮ್ಮ ಕಾನೂನು ಜಾರಿಯಾದಾಗ, ಸುಗ್ರೀವಾಜ್ಞೆ ಬಂದಾಗ ಸ್ಪಷ್ಟ ಸಂದೇಶ ಹಾಗೂ ಪೊಲೀಸರಾಗಲಿ ಇತರರಿಗಾಗಲಿ ಏನು ಅಧಿಕಾರ ಕೊಡ್ತೀವಿ ಅದರ ಮೇಲೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತೇಳಿ ಅಪೇಕ್ಷೆ ಮಾಡ್ತೀವಿ. ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್, ಮನಿ ಲೆಂಡರ್ಸ್, ಅನ್ರಿಜಿಸ್ಟರ್ಡ್ ಫರ್ಮ್ಸ್, ಕಂಪನೀಸ್ ಇವೇನು ಸಾಲ ವಸೂಲಿಯೊಳಗೆ ಕಿರುಕುಳ ಮಾಡ್ತಾ ಇದ್ದಾರೆ, ಅಮಾನವೀಯವಾಗಿರ್ತಕ್ಕಂಥ ರೀತಿಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ, ತಮಗೆ ತಿಳಿದ ಹಾಗೆ ಬಡ್ಡಿಯನ್ನು ಹಾಕ್ತಾ ಇದ್ದಾರೆ. ಅಂಥವರ ಬಗ್ಗೆ ನಿಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನೂನನ್ನು ತರಬೇಕು. ಹಾಗೂ ಮತ್ತೇನು ಸವಲತ್ತು ಕೊಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಆಯಿತು. ಅದಾದಮೇಲೆ 4 ಗಂಟೆಗೆ ಕೃಷ್ಣಾದಲ್ಲಿ ಮತ್ತೆ ಸಭೆ ಆಗಿದೆ. ಹಲವು ವಿಚಾರಗಳನ್ನು ಈ ಸಭೆಯೊಳಗೂ ಪ್ರಸ್ತಾಪ ಆಯಿತು.
ಅದಕ್ಕೆ ಕೆಲವುಗಳನ್ನು ಹೊಸ ವಿಚಾರನ ನಮ್ಮ ಡ್ರಾಫ್ಟ್ ಬಿಲ್ನೊಳಗೆ ಸೇರಿಸಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳದ್ದು ಸೂಚನೆ ಆಗಿತ್ತು. ಹಾಗೂ ಚರ್ಚೆಯೊಳಗೂ ಬಂದಿರತಕ್ಕಂಥ ಎಲ್ಲರೂ ಒಪ್ಪಿತಿರ್ತಕ್ಕಂಥ ಅಂಶಗಳನ್ನು ಅದರೊಳಗೆ ಸೇರಿಸಬೇಕು. ಅದಕ್ಕಾಗಿ 4 ಜನ ಅಧಿಕಾರಿಗಳು ಈಗ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ದೇ ಆರ್ ಸಿಟ್ಟಿಂಗ್ ಟು ಇನ್ಕಾರ್ಪೊರೇಟ್ ಸಮ್ ಆಫ್ ದಿ ಸಜೆಷನ್ಸ್, ಕೆಲವು ವಿಚಾರಗಳನ್ನು ಅಂಶಗಳನ್ನು ಸೇರಿಸೋದು ಹಾಗೂ ಕೆಲವು ಬದಲಾವಣೆಗಳನ್ನು ಮಾಡೋದಕ್ಕೆ ಈಗ ಕೂತು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಹಿರಿಯ ಅಧಿಕಾರಿಗಳಾದ ಅಮ್ಲಾನ್ ವಿಶ್ವಾಸ್, ಆಮೇಲೆ ಲಾ ಸೆಕ್ರೆಟ್ರಿ ಹಾಗೂ ಪಾರ್ಲಿಮೆಂಟ್ರಿ ಸೆಕ್ರೆಟ್ರಿ ಇವರು ಕೂತು, ವಿಶಾಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ವಿಶಾಲ್ ಇವರು ಕೂತು ಆ ಒಂದು ಮಾಡಿಫಿಕೇಷನ್ಸು ಎಡಿಷನ್ಸು ಅವನ್ನೆಲ್ಲನೂ ಮಾಡ್ತಾಯಿದ್ದಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವರೂಪ ಬರ್ತದೆ. ನಾಳೆ ಲೇಟ್ ಈವ್ನಿಂಗ್ ನಾವು ಅದನ್ನ ಮಾಡೋಕ್ಕಾಗುತ್ತೋ ನಾಳೆ ಅಥವಾ ನಾಡದ್ದು ನಮ್ಮ ಈ ಮಸೂದೆ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೇವೆ ಫೈನಲ್ ಮಾಡೋದಕ್ಕೆ, ಅದು ಒಂದು ರೂಪ ತಾಳ್ತದೆ ಅಂಥೇಳಿ ವಿಶ್ವಾಸವನ್ನು ವ್ಯಕ್ತ ಮಾಡ್ತಾರೆ. ಮತ್ತೆ ಕ್ಯಾಬಿನೆಟ್ ತರಬೇಕು ಸರ್? ಇಲ್ಲ ಇದೇನು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳಿಗೆ ನಾವು ಅದನ್ನ ಅಧಿಕಾರ ಕೊಟ್ಟಿರೋದ್ರಿಂದ ಅದೇನು ತರಬೇಕಾಗಿರ್ತಕ್ಕಂಥ ಅವಕಾಶ ಇಲ್ಲ. ರಾಜ್ಯಪಾಲರಿಗೆ ಯಾವಾಗ ಕಳ್ಸ್ಕೊಡ್ಬೇಕು ಸರ್? ಡಿಪೆಂಡ್ಸ್ ಆನ್ ಹೌ ಸೂನ್ ಇಟ್ ಈಸ್ ಗೋಯಿಂಗ್ ಟು ಕಂಪ್ಲೀಟ್. ಹೊತ್ತಿಗೆ ನಾಳೆ ಸಾಯಂಕಾಲದೊಳಗೆ ಆಗ್ಬೋದು, ನಾಳೆ ಹಂಗೇನಾದ್ರೆ ನಾಡ್ದಾಗ. ಅಲ್ಲ, ಅಷ್ಟರೊಳಗೆ ಏನೋ ರೀತಿ ಪ್ರಕ್ರಿಯೆಗಳಾದರೆ ಅದನ್ನು ಯಾವ ಥರ ಟ್ಯಾಕಲ್ ಮಾಡ್ತಾರೆ? ಏನು ಪ್ರಕ್ರಿಯೆಗಳು? ಇದನ್ನೇ ವಸೂಲಾತಿ ಪ್ರಕ್ರಿಯೆ ಸಂಬಂಧಪಟ್ಟಂತೆ. ಅಲ್ಲ, ಈಗಾಗಲೇ ಈಗ ನಿಮ್ಮ ಆಲೋಚನೆ ಪ್ರಕಾರ ನೀವು ಮಾಡೋ ಪ್ರಯತ್ನದ ಮೂಲಕ ಸಾವಕಾಶವಾಗಿ ಸಂದೇಶ ಹೊರಟಿದೆ. ನಮ್ಮ ಕಾನೂನು ಜಾರಿಯಾದಾಗ, ಸುಗ್ರೀವಾಜ್ಞೆ ಬಂದಾಗ ಸ್ಪಷ್ಟ ಸಂದೇಶ ಹಾಗೂ ಪೊಲೀಸರಾಗಲಿ ಇತರರಿಗಾಗಲಿ ಏನು ಅಧಿಕಾರ ಕೊಡ್ತೀವಿ ಅದರ ಮೇಲೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತೇಳಿ ಅಪೇಕ್ಷೆ ಮಾಡ್ತೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.